ಚರಿತಂ ಹೇಳಿ 5 ನಿಮಿಷ ಹೋಗಿ ಮುಗಿಸ್ಬಿಡೋಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀ ಶಾರದಾದೇವಿ ಜೀವನ ಗಂಗಾ ಅದರಲ್ಲಿ ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಅಂದರೆ ಶ್ರೀಮಾತೆಯವರು ಸಹ ಒಬ್ಬ ಪವಾಡ ಪುರುಷರು, ಶ್ರೀಮಾತೆಯವರು ಸಹ ಒಬ್ಬ ಪವಾಡ ಪುರುಷರಾಗಿದ್ದರು ಅಂತ. ಅಂದರೆ ಪವಾಡ ಪುರುಷ ಅಂತಂದರೆ ಅದು ಸ್ತ್ರೀಗೂ ಅನ್ವಯ ಆಗುತ್ತೆ, ಪುರುಷ ಅನ್ನೋದು ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ. ಅದು ಭೇದ ಇಲ್ಲ, ನಾವು ಅಷ್ಟೇ ಭೇದ ಮಾಡ್ಕೊಂಡಿದ್ದೇವೆ. ಅವರು ಆ ಜಾತಿ, ಇವರು ಧರ್ಮ, ಇವರು ಪುರುಷ, ಇವರು ಸ್ತ್ರೀ, ಆ ಥರ ಮಾಡ್ತೇವೆ. ಆದರೆ ಶ್ರೀಮಾತೆಯವರು ಸಮಯೋಚಿತವಾಗಿ ತಮ್ಮ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಹಲವಾರು ಪವಾಡಗಳನ್ನು ಮಾಡ್ತಾ ಇದ್ರು. ಪೂರ್ಣಚಂದ್ರ ಭೌಮಿಕ ಎಂಬುವನು ಒಬ್ಬ ಭಕ್ತ. ಒಮ್ಮೆ ಅವನು ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಗಂಡಾಂತರಕ್ಕೆ ಸಿಲುಕ್ತಾನೆ. ಅಂದರೆ ಪೂರ್ಣಚಂದ್ರ ಭೌಮಿಕ ಅನ್ನುವಂಥ ಒಬ್ಬ ಭಕ್ತ, ಅವನು ತನ್ನ ಉದ್ಯೋಗ ಕ್ಷೇತ್ರದಲ್ಲಿ, ತಾನು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಏನೋ ಒಂದು ಗಂಡಾಂತರಕ್ಕೆ ಸಿಲುಕ್ತಾನೆ. ಪರಿಣಾಮವಾಗಿ ಅವನಿಗೆ ಸೆರೆಮನೆ ವಾಸ ಅನುಭವಿಸಬಹುದಾದ ಪ್ರಸಂಗ ಬರುತ್ತೆ. ಅವನು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ. ಸೆರೆಮನೆ ವಾಸ ಪ್ರಾಪ್ತಿ ಆಯಿತೆಂದರೆ ಮಾನ ಹೋಗುತ್ತದೆ ಅಲ್ವಾ? ಯಾರಿಗಾದ್ರು ಜೈಲಿಗೆ ಹೋದರೆ ಮಾನ ಮರ್ಯಾದೆ ಹೋಗುತ್ತೆ ಅಲ್ವಾ? ನಮ್ಮ ಜನ ಮಾನ ಮರ್ಯಾದೆ ತುಂಬ ಹಂಚ್ತಾರೆ. ಮರ್ಯಾದೆ ಹತ್ಯೆಗಳು ನಡೀತಿರ್ತವೆ ನೋಡಿ ಮನೆಯಲ್ಲಿ. ತುಂಬ ಜನ ಮಕ್ಕಳು ಅಂತರ್ಜಾಲ ಆದಾಗ ಅಥವಾ ಏನಾದರೂ ಹೊರಗಡೆ ಹೋದಾಗ ಪೇರೆಂಟ್ಸ್ ಅಲ್ಲಿ ತರ್ಕೊಂಡು ತಿರೋಗ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಂಡು. ಅಂದರೆ ಮಾನವೇ ತುಂಬ ಮುಖ್ಯ ಆಗುತ್ತೆ. ಅಂದರೆ ನೋಡಿ, ಯಾರಿಗಾದ್ರೂ ಮಾನ ಭಾಳ ಮುಖ್ಯ. ಮಾನ ಹೋಗುತ್ತೆ, ಕುಟುಂಬ ಅನಾಥವಾಗುತ್ತೆ, ಅವ್ರನ್ನ ಅವಲಂಬಿಸಿದಂಥ ಕುಟುಂಬ ಅನಾಥವಾಗುತ್ತೆ. ಅಷ್ಟೇ ಅಲ್ಲ, ಬಿಡುಗಡೆ ಆದ ಮೇಲೂ ಅಂಥವರಿಗೆ ಬೇರೆ ಉದ್ಯೋಗ ಸಿಗೋಲ್ಲ. ಅವ್ರಿಗೆ ಅಪಖ್ಯಾತಿ ಬಂದಿರುತ್ತೆ. ಅವ್ರು ಜೈಲಿಗೆ ಹೋಗಿ ಬಂದು ಅವ್ನಿಗೆ ಯಾವ ಉದ್ಯೋಗ ಕೊಡಬೇಡಿ, ಅವ್ನು ಇನ್ನೂ ಏನು ಮಾಡ್ತಾನೆ ತಪ್ಪು, ನಂಬಿಕೆ ಬರೋಲ್ಲ. ಇಷ್ಟಾದ ಮೇಲೆ ಅವರಿಗೆ ಬೇರೆ ಮರಣವೇ ಗತಿ ಅಲ್ವಾ? ಇಷ್ಟಾದ ಮೇಲೆ ಅವರಿಗೆ ಬೇರೆ ಮರಣವೇ ಬೇಡ. ಅಂದರೆ ಅದೇ ನಿಜವಾದ ಮರಣ ಅಂತ ಹೇಳ್ತಾ ಇದ್ದಾರೆ. ಇಂಥ ಘೋರ ಪರಿಸ್ಥಿತಿಗೆ ಸಿಲುಕಿಕೊಂಡ ಪೂರ್ಣಚಂದ್ರ ಶ್ರೀಮಾತೆಯವರ ಬಳಿಗೆ ಓಡಿ ಬಂದು ಸಂಗತಿಯನ್ನೆಲ್ಲ ವಿವರಿಸಿ ಮೊರೆಯಿಟ್ಟ. ಅವನು ಜೋರ ಓಡಿಬಂದು ಶ್ರೀಮಾತೆಯವರಿಗೆ ಹೇಳ್ತಾನೆ, ಸಂಗತಿ ಏನು ನಡೀತದೋ ಅದನ್ನೆಲ್ಲ ಹೇಳ್ತಾನೆ. ಅವರು ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡು ಕೊನೆಗೆ ಅವ್ರು ಹೇಳ್ತಾರೆ, ಎಲ್ಲವನ್ನೂ ಸಮಾಧಾನ ಚಿತ್ತರಿಂದ ಶ್ರೀಮಾತೆಯವರು ಕೇಳಿಸ್ಕೊಂಡು ಅವ್ನು ಹೇಳ್ತಾರೆ, ಪೂರ್ಣ ನೀನೇನು ಭಯಪಡಬೇಕಾಗಿಲ್ಲ, ನೀನೇನು ಚಿಂತೆ ಮಾಡಬೇಡ, ಹೋಗು ಎಂದು ಅಭಯ ಕೊಡ್ತಾರೆ ಶ್ರೀಮಾತೆಯವರು. ಆತ ಎಷ್ಟೋ ಸಮಾಧಾನದಿಂದ ಮನೆಗೆ ಹಿಂದಿರುಗ್ತಾನೆ. ಕೆಲವೇ ದಿನಗಳಲ್ಲಿ ಅವನು ಯಾರು ನಿರೀಕ್ಷಿಸಿದ ರೀತಿಯಲ್ಲಿ ಆ ಗಂಡಾಂತರದಿಂದ ಪಾರಾಗ್ತಾನೆ. ಅಂದರೆ ಶ್ರೀಮಾತೆಯವರು ಅಭಯದಾತೆ ಅಂದರೆ ಪವಾಡಗಳು, ಪವಾಡನೇ ಅಲ್ವಾ? ಅವನು ಜೈಲು ವಾಸ ಅನುಭವಿಸ್ಬೇಕಾಗುತ್ತೆ. ಜೈಲಿಗೆ ಹೋದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಅವ್ನಿಗೆ ಉದ್ಯೋಗ ಕೊಡಲ್ಲ, ಅವ್ನ ಕುಟುಂಬ ಅನಾಥ ಆಗುತ್ತೆ. ಆಮೇಲೆ ಆ ಕುಟುಂಬ ಅವಲಂಬಿಸ್ತಾರೆ ಅವ್ರ ಬಗ್ಗೆ, ಅವ್ರನ್ನ ಯಾರು ಬಿಟ್ಕೊಳ್ಳಲ್ಲ. ಅವ್ರು ಜೈಲಿಗೆ ಹೋಗಿ ಬಂದು ಕುಟುಂಬ ಅವ್ರನ್ನ ಯಾರು ಬಿಟ್ಕೊಬೇಡಿ ಅಂತ ಅಲ್ವಾ? ನಮಗೆ ಆ ಪರಿಸ್ಥಿತಿಗೆ ಬಂದಾಗ ಎಷ್ಟು ಕಷ್ಟ ಇರುತ್ತೆ. ಅಂತ ಶ್ರೀಮಾತೆಯವರು ಅಭಯದಾತೆಯಾಗಿ ಪೂರ್ಣನ ಆ ಚಿಂತೆಯನ್ನು ಹೋಗಲಾಡಿಸ್ತಾರೆ. ಆ ಗಂಡಾಂತರದಿಂದ ಪೂರ್ಣನನ್ನ ಪಾರು ಮಾಡ್ತಾರೆ. ಅಂದರೆ ಶ್ರೀಮಾತೆಯವರು ಕೆಲವೊಮ್ಮೆ ತಮ್ಮ ಪವಾಡ ಶಕ್ತಿಯನ್ನು ಉಪಯೋಗಿಸಿ ಭಕ್ತರ ಕಷ್ಟಗಳನ್ನು ನಿವಾರಿಸ್ತಾ ಇದ್ರು. ಆ ಮೂಲಕ ತಮ್ಮ ಮೇಲಿನ ಭಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ರು ಭಕ್ತರಲ್ಲಿ.